2025 ಅರ್ಧ ಮಾಡಿ ಅಂದ್ರೆ 20+25 ಕೂಡಿದ್ರೆ ಬರೋದೇ 45. 2025 ಕೊನೆಯಲ್ಲಿ ಸ್ಯಾಂಡಲ್ವುಡ್ನಲ್ಲಿ 45 ಸಿನಿಮಾದ ಆರ್ಭಟ ಜೋರಾಗಿದೆ. ತ್ರಿಮೂರ್ತಿಗಳಾದ ಶಿವಣ್ಣ, ಉಪ್ಪಿ, ರಾಜ್ಬಿ ಶೆಟ್ಟಿಯ ಸಂಗಮ ಪ್ರೇಕ್ಷಕರಿಗೆ ಹಬ್ಬದೂಟ ನೀಡೋದಂತೂ ಫಿಕ್ಸ್ ಆಗಿದೆ. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್, ಶಿವಣ್ಣನ ಮಾಸ್ ಎಂಟ್ರಿ, ಖಡಕ್ ಡೈಲಾಗ್ ಶಿವಣ್ಣ ಸ್ಕ್ರೀನ್ನಲ್ಲಿ ಚಿಂದಿ ಉಡಾಯಿಸಿದ್ದಾರೆ ಅಂತಲೇ ಹೇಳ್ಬೋದು. 45 ಸಿನಿಮಾದಲ್ಲಿ ಶಿವಣ್ಣನ ಅಭಿಮಾನಿಗಳಿಗೆ ಶಿವತಾಂಡವದ ದರ್ಶನ ಆದರೆ ರಿಯಲ್ ಸ್ಟಾರ್ ಉಪ್ಪಿ ಅಭಿಮಾನಿಗಳಿಗೆ ಕಣ್ಣಲ್ಲೇ ಶೂಟ್ ಮಾಡಿದ್ದಾರೆ ಉಪೇಂದ್ರ ಅವರು. ಇನ್ನು ರಾಜ್ಬಿ ಶೆಟ್ಟಿ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. 45 ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಗೇಮ್ ಚೇಂಜರ್ ಆಗೋದಂತೂ ಪಕ್ಕ. ಒಂದೇ ಸ್ಕ್ರೀನ್ನಲ್ಲಿ ತ್ರಿಮೂರ್ತಿಗಳ ಅಬ್ಬರಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಳೆದು ಹೋಗಿದೆ. ಹಾಗಿದ್ರೆ 45 ಸಿನಿಮಾ ಹೇಗಿದೆ, ಶಿವಣ್ಣ, ಉಪ್ಪಿ, ರಾಜ್ಬಿ ಶೆಟ್ಟಿಯ ಆಕ್ಟಿಂಗ್ ಹೇಗಿದೆ, ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. 45 ಸಿನಿಮಾ ನಿಜಕ್ಕೂ ಇದರಲ್ಲಿ ಶಿವ ತಾಂಡವವೇ ನಡೆದಿದೆ. ಪ್ರೀಮಿಯರ್ ಶೋ ನೋಡಿದ ನನಗೆ ನಿಜಕ್ಕೂ ಇದು ಅರ್ಜುನ್ ಜನ್ಯ ಅವರ ಮೊದಲ ಡೈರೆಕ್ಷನ್ ಸಿನಿಮಾ ಅಂತ ಎಲ್ಲೂ ಕೂಡ ಅನಿಸಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ. 45 ಸಿನಿಮಾ ಮಲ್ಟಿಸ್ಟಾರ್ ಸಿನಿಮಾ, ಹಾಗಂತ ಇಲ್ಲಿ ಯಾರಿಗೂ ಕೂಡ ಮೋಸ ಆಗಿಲ್ಲ. ಅತ್ತ ಶಿವಣ್ಣನಿಗೆ, ಇತ್ತ ಉಪೇಂದ್ರಗೆ, ಮಧ್ಯ ರಾಜ್ಬಿ ಶೆಟ್ಟಿಗೆ ಸರಿಯಾದ ಸ್ಕ್ರೀನ್ ಸ್ಪೇಸ್ ಕೊಟ್ಟು ಮೂವರ ಫ್ಯಾನ್ಸ್ಗೂ ಇಷ್ಟ ಆಗುವಂತೆ 45 ಚಿತ್ರವನ್ನು ಅರ್ಜುನ್ ಜನ್ಯ ನಿರ್ದೇಶನ ಮಾಡಿದ್ದಾರೆ. ಆಕ್ಸಿಡೆಂಟ್, ಕನಸು, ಭಯ, ಮನುಷ್ಯ, ಸಾವು, ಸಾವಿನ ಬಳಿಕ ಆತ್ಮದ ಒದ್ದಾಟ, ಯಮ, ಶಿವ, ಯುದ್ಧ, ಕರ್ಮಫಲ, ಪಾಪ, ಪುಣ್ಯದ ಲೆಕ್ಕಾಚಾರ ಇದೇ 45 ಸಿನಿಮಾದ ಕತೆ. ಫ್ಯಾಂಟಸಿ, ಫಿಲಾಸಫಿ ಹಾಗೂ ಆಕ್ಷನ್ ಸೇರಿ ಅರ್ಜುನ್ ಜನ್ಯ ಅದ್ಭುತವಾಗಿ ಈ ಸಿನಿಮಾವನ್ನು ನಿರ್ದೇಶನ ಮಾಡಿ ಜನರ ಮುಂದೆ ಇಟ್ಟಿದ್ದಾರೆ. ಸಿನಿಮಾದ ಕೊನೆಯಲ್ಲಿ ಒಂದು ಅದ್ಭುತ ಸಂದೇಶವನ್ನು ಕೂಡ ಇಲ್ಲಿ ಅರ್ಜುನ್ ಜನ್ಯ ಕೊಟ್ಟಿದ್ದಾರೆ. ಯಾಕೆ 45 ಅನ್ನೋ ಟೈಟಲ್ ಇಟ್ಟಿದ್ದಾರೆ ಅನ್ನೋದು ಕೂಡ ಲಾಸ್ಟಿಗೆ ನಮಗೆ ಗೊತ್ತಾಗುತ್ತೆ. ಈ ಸಿನಿಮಾ ಎಲ್ಲೂ ಕೂಡ ನಮಗೆ ಬೋರ್ ಅನ್ಸಲ್ಲ. ಕ್ಷಣ ಕ್ಷಣಕ್ಕೂ ಮುಂದೆ ಏನಾಗುತ್ತೆ ಅನ್ನೋ ಕಾತರ ನಮ್ಮನ್ನ ಕಾಡ್ತಾ ಇರುತ್ತೆ. ಅದರಲ್ಲೂ ರಾತ್ರಿ ಹೊತ್ತು ನಮ್ಮ ಬೆಂಗಳೂರಿನ ರಸ್ತೆಯಲ್ಲಿ ನಡೆಯೋ ಶಿವಣ್ಣ, ಉಪ್ಪಿ ಹಾಗೂ ರಾಜ್ಬಿ ಶೆಟ್ಟಿಯ ಒಂದು ಆಕ್ಷನ್ ಸೀನ್ ನಮ್ಮನ್ನ ಥಿಯೇಟರ್ನೊಳಗೆ ಶಿಳ್ಳೆ ಹೊಡೆಯುವಂತೆ ಮಾಡುತ್ತೆ. ಅಷ್ಟು ಚೆನ್ನಾಗಿದೆ ಆ ಸೀನು. ಬೊಂಬಾಟ್ ಆಕ್ಷನ್ ಸೀನ್ ಇದೆ ಅಂತ ಈ ಸಿನಿಮಾದಲ್ಲಿ ಹೇಳ್ಬೋದು. ಈ ಸಿನಿಮಾದ ಹೈಲೈಟ್ ಅಂದ್ರೆ BGM ಅಂತಾನೆ ಹೇಳ್ಬೋದು. BGM ಅಂತೂ ಅರ್ಜುನ್ ಜನ್ಯ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಪ್ರತಿ ಕ್ಷಣ ಕೂಡ ಎದೆ ಜಲ್ ಅಂತ ಇರುತ್ತೆ. ಇನ್ನು VFX ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಲೋಕಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಎಲ್ಲೂ ಕೂಡ ಇದೊಂಥರ ಡಮ್ಮಿ ಅಂತ ಹೇಳಿ ಎಲ್ಲೂ ಅನ್ಸಲ್ಲ. ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ VFXಗೆ ತಕ್ಕಂತೆ BGM ಇದ್ದು ಇಡೀ ಥಿಯೇಟರ್ ಅನ್ನೇ ಶೇಕ್ ಮಾಡುತ್ತೆ. ಇನ್ನು ಯಾರ ಪಾತ್ರ ಏನೇನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. 45 ಸಿನಿಮಾದ ಮೂಲಕ ಶಿವರಾಜ್ ಕುಮಾರ್ಗೆ ಮಾಸ್ ಗಾಡ್ ಎಂಬ ಟೈಟಲ್ ಅನ್ನ ಕೊಡಲಾಗಿದೆ. ಈ ಟೈಟಲ್ಗೂ 45 ಚಿತ್ರದಲ್ಲಿರುವ ಶಿವಣ್ಣನ ಪಾತ್ರಕ್ಕೂ ನಂಟಿದೆ. ಕೊಂಚ ಲೇಟ್ ಆಗಿ ಎಂಟ್ರಿ ಕೊಟ್ಟರು. ಶಿವಣ್ಣನ ಪಾತ್ರ ಲೇಟೆಸ್ಟ್ ಆಗಿದೆ. ಶಿವಣ್ಣನ ಎಂಟ್ರಿ ಮಾಸ್ ಎಂಟ್ರಿ ಅಂತಾನೆ ಹೇಳ್ಬೋದು. ಇಂಟರ್ವೆಲ್ ಆದ ನಂತರ ಶಿವಣ್ಣ ಸ್ಕ್ರೀನ್ ಮೇಲೆ ಜಾದು ಮಾಡಿಬಿಡ್ತಾರೆ. ಇಲ್ಲಿ ತನಕ ತಾಳದ ಅವತಾರವನ್ನ ಶಿವಣ್ಣ 45 ಚಿತ್ರದಲ್ಲಿ ತಾಳಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಲೈಮ್ಯಾಕ್ಸ್ ನಲ್ಲಿ ಶಿವಣ್ಣನ ಆಕ್ಟಿಂಗ್ ಚಿಂದಿ ಉಡಾಯಿಸಿದ್ದಾರೆ. 11 ಅವತಾರ ಶಿವಣ್ಣ ತಾಳಿದ್ದಾರೆ. ನೀವು ಟ್ರೈಲರ್ನಲ್ಲಿ ನೋಡಿದ್ರಲ್ವಾ ಶಿವಣ್ಣನ ಲೇಡಿ ಗೆಟಪ್, ಅದು ಯಾಕೆ ಅಂತ ನಿಮಗೆ ಕ್ಲೈಮ್ಯಾಕ್ಸ್ನಲ್ಲಿ ಗೊತ್ತಾಗುತ್ತೆ. ಆ ಸೀನ್ ಮಾತ್ರ ಬಂಬಾಟ್ ಅಂತಾನೆ ಹೇಳ್ಬೋದು. ನೀವೆಲ್ಲ ನೋಡಿ ಸಂತೋಷ ಪಟ್ಟು ನಮ್ಗೆ ಅದೇ ಖುಷಿ ಇನ್ನೇನಿಲ್ಲ. ಯಾಕಂದ್ರೆ ಒಬ್ಬ ಹೊಸ ನಿರ್ದೇಶಕ ಬರ್ತಾರೆ, ಏನೋ ಕನ್ಸು ಕಟ್ಕೊಂಡ್ ಬರ್ತಾರೆ. ಅದು ಅರ್ಜುನ್ ಜನ್ಯ ಮ್ಯೂಸಿಕ್ಲಿ ಆಲ್ಮೋಸ್ಟ್ ಸೊ ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸಿನಿಮಾ ಡೈರೆಕ್ಟ್ ಮಾಡೋಕ್ಕೆ ಬೇಕಾದ್ರೆ ಬಂದಾಗ ಒಂದು ಸ್ಮಾಲ್ ಒಂದು 4 ರಿಂದ 5 ನಿಮಿಷದಲ್ಲಿ ಹೇಳಿದ್ರು ಕಥೆನ. ಎಲ್ಲೋ ಅಟ್ರಾಕ್ಟ್ ಆಯ್ತು. ಆಮೇಲೆ ನೀವೇ ಡೈರೆಕ್ಟ್ ಮಾಡಿ ಅರ್ಜುನ್. ಇನ್ನು 45 ಸಿನಿಮಾದಲ್ಲಿ ಉಪೇಂದ್ರ ಡಿಫ್ರೆಂಟ್ ಗೆಟಪ್ನಲ್ಲಿ ಕಮಾಲ್ ಮಾಡಿದ್ದಾರೆ. ಅವರ ಲುಕ್ಗೆ ತಕ್ಕಂತೆ ಬೈಕ್ಗಳು, ಕಾರ್ಗಳು, ಅವರ ಚಪ್ಪಲಿ ಹಾಗೂ ಅವರು ಕೂರುವ ಚೇರ್ ಎಲ್ಲ ಕೂಡ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಆ ಸೆಟಪ್ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಉಪ್ಪಿ ಆಕ್ಟಿಂಗ್ ಬಗ್ಗೆ ನಾವು ಕೆಮ್ಮಂಗೆ ಇಲ್ಲ. ತುಂಬಾ ಸಂತೋಷ ನೀವೆಲ್ಲ ಬಂದಿದ್ದಕ್ಕೆ. ಎಲ್ಲ ಎಂಜಾಯ್ ಮಾಡಿದ್ರಲ್ವಾ? ಹೇಗಿತ್ತು ಶಿವಣ್ಣ ಅವರ ಭರತನಾಟ್ಯ? ಸೂಪರ್ ಇನ್ನೂ ಬೇಕಿತ್ತಾ? ಜ್ಞಾಪಕ ಇಟ್ಕೊಳ್ಳಿ ಇನ್ನೂ ಸ್ವಲ್ಪ. ನೆಕ್ಸ್ಟ್
ಇನ್ನು ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಆಕ್ಸಿಡೆಂಟ್ ಮಾಡಿದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ರಾಜ್ ಬಿ ಶೆಟ್ಟಿ ನಟನೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಅವ್ರ ಲೈಫ್ ಸ್ಟೋರಿನೇ ಅದು ನಡೀತಾ ಹೋಗುತ್ತೆ. ಒಂದು ಮಟ್ಟೆಯ ಕತೆ ಹಾಗೆ ಗರುಡ ಗಮನ ವೃಷಭ ವಾಹನ ಚಿತ್ರಗಳನ್ನ ಇಲ್ಲಿ ರಾಜ್ ಬಿ ಶೆಟ್ಟಿ ನಮಗೆ ನೆನಪನ್ನ ಮಾಡ್ತಾರೆ. ಇಡೀ ಕತೆ ರಾಜ್ ಬಿ ಶೆಟ್ಟಿ ಮೇಲೆ ನಡೆಯುತ್ತೆ. ಹೀಗಾಗಿ ರಾಜ್ ಬಿ ಶೆಟ್ರು ಸಿನಿಮಾ ಶುರುವಿನಿಂದ ಕೊನೆ ತನಕ ಈ ಒಂದು ಸಿನಿಮಾದಲ್ಲಿ ಇರ್ತಾರೆ. ಇವರ ಅಭಿನಯಕ್ಕೆ ಪ್ರೇಕ್ಷಕರು ಕೂಡ ಫಿದಾ ಆಗೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಇದರ ಮೊದಲ ಕ್ರೆಡಿಟ್ ಆಕ್ಚುಲಿ ಅರ್ಜುನ್ ಜನ್ಯ ಅವರಿಗೆ ಹೋಗ್ಬೇಕು ದಯವಿಟ್ಟು. ಸೊ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ರು ಅಂತ ಅನ್ಸ್ತಾ ನಿಮ್ಗೆ? ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ ಅವ್ರು ಹೇಗೆ ಅನ್ಸಿದ್ರು? ಇನ್ನು ಅರ್ಜುನ್ ಜನ್ಯ ನಿರ್ದೇಶನದ ಬಗ್ಗೆ ಎರಡು ಮಾತಿಲ್ಲ. ಇವರ ಮೊದಲ ನಿರ್ದೇಶನದ ಸಿನಿಮಾ ಆದರೂ ಎಲ್ಲೂ ಕೂಡ ಇದು ಇವರ ಚೊಚ್ಚಲ ಸಿನಿಮಾ ಅಂತ ಹೇಳಿ ಎಲ್ಲೂ ಕೂಡ ನಮಗೆ ಅನ್ಸಲ್ಲ. ಯಾರು ಅನುಭವಿ ಡೈರೆಕ್ಟರೇ ನಿರ್ದೇಶನ ಮಾಡಿರಬೇಕು ಅಂತ ಹೇಳಿ ಅನ್ಸುತ್ತೆ. ಮೊದಲ ಚಿತ್ರದಲ್ಲೇ ಮಲ್ಟಿ ಸ್ಟಾರರ್ ಎಂಬ ರಿಸ್ಕ್ಗೆ ಕೈ ಹಾಕಿದ್ರು, ಅದನ್ನ ಅರ್ಜುನ್ ಜನ್ಯ ನೀಟಾಗಿ ನಿಭಾಯಿಸಿಕೊಂಡು ಹೋಗಿರೋದು ನಮಗೆ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ. ಇನ್ನು ಶಿವಣ್ಣ ಹಾಗೂ ಉಪೇಂದ್ರ ಅಭಿಮಾನಿಯಾಗಿ ಇಬ್ಬರ ಫ್ಯಾನ್ಸ್ಗೂ ಇಷ್ಟ ಆಗುವಂತೆ ಇಲ್ಲಿ ಚಿತ್ರವನ್ನ ಕಟ್ಟಿಕೊಟ್ಟಿದ್ದಾರೆ ಅರ್ಜುನ್ ಜನ್ಯ. ಹಾಗಂತ ರಾಜ್ ಬಿ ಶೆಟ್ಟಿ ಫ್ಯಾನ್ಸ್ಗೂ ಇಲ್ಲಿ ಮೋಸ ಮಾಡಿಲ್ಲ. ಅಲ್ಲಿ ಅವರಿಗೇನು ಸ್ಪೇಸ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದಂತೆ ಬಿಜಿಎಂ ಬಗ್ಗೆ ಹೇಳೋದಕ್ಕೆ ಎರಡು ಮಾತಿಲ್ಲ. ಅಷ್ಟು ಚೆನ್ನಾಗಿ ಇಲ್ಲಿ ಬಿಜಿಎಂ ಬಳಸಿದ್ದಾರೆ ಅರ್ಜುನ್ ಜನ್ಯ. ನಾನು ರಮೇಶ್ ರೆಡ್ಡಿ ಅಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ಇವತ್ತಿನ ದಿನ ನಾವು ಯಾರು ಇರ್ತಾ ಇರಲಿಲ್ಲ. ಆ್ಯಂಡ್ ನನ್ನನ್ನು ನಿರ್ದೇಶಕರಾಗಿ ಮಾಡಿದ್ದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ. ಅಣ್ಣ ನಿಮಗೆ ಏನು ಹೇಳ್ಬೇಕಂತನೂ ನನಗೆ ಗೊತ್ತಿಲ್ಲ ಅಣ್ಣ. ಇನ್ನು 45 ಕತೆ ಏನು, ಯಾಕೆ ಉಪ್ಪಿ ರಾಜ್ ಬಿ ಶೆಟ್ಟಿ ಹಿಂದೆ ಬೀಳ್ತಾರೆ, ಶಿವಣ್ಣ ಹೇಗೆ ರಾಜ್ ಬಿ ಶೆಟ್ಟಿಯನ್ನು ಕಾಪಾಡ್ತಾರೆ, ಆಮೇಲೆ ಏನಾಗುತ್ತೆ, ಚಿಕ್ಕ ತಪ್ಪಿನಿಂದ ಏನೆಲ್ಲ ಆಗುತ್ತೆ, ಆತ್ಮಗಳ ಒದ್ದಾಟ ಹೇಗಿರುತ್ತೆ, ಯಮ ಶಿವ ಮತ್ತು ಮನುಷ್ಯನ ಕತೆ ಏನು ಅನ್ನೋದನ್ನು ನೀವು ಥಿಯೇಟರ್ಗೆ ಹೋಗಿ ನೋಡಬೇಕಾಗುತ್ತೆ. ಈ ಥಿಯೇಟರ್ನ ನೋಡಿ ನಾನಂತ ಹೇಳ್ತೀನಲ್ಲ, ನೀವು ಕೊಡೋ ದುಡ್ಡಿಗೆ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ನಮಸ್ಕಾರ.